ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹೇಳಕ್ಕ. ಹಲೋ ರಾಜಿ, ಹೇಗೆ ಇದೆಯಾ? ಅಪ್ಪ ಹುಷಾರಾಗಿದ್ದಾರೆ ತಾನೆ? ಕ್ಷಮಿಸ್ಬಿಡು ರಾಜಿ, ಒಂದಿನೂ ಅಪ್ಪನ ಬಂದು ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ. ಎಲ್ಲ ಜವಾಬ್ದಾರಿನೂ ನಿನ್ ಮೇಲೆ ಹಾಕ್ಬಿಟ್ಟೆ. ಅಯ್ಯೋ ಅಕ್ಕ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅವ್ರು ನನಗೂ ಅಪ್ಪ, ಅವ್ರ ಬಗ್ಗೆ ಕಾಳಜಿ ವಹಿಸೋದು ನನ್ನ ಕರ್ತವ್ಯ ಅಲ್ವಾ? ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲ ಹುಷಾರಾಗಿದ್ದೀವಿ. ಹಾ ರಾಜಿ, ನಾನು ನಿಂಗೊಂದು ವಿಷಯ ಹೇಳ್ತೀನಿ. ಏನ್ ವಿಷಯ ಹೇಳಕ್ಕ? ಅದನ್ನ ಯಾರ ಹತ್ರನೂ ಮಾತಾಡಬಾರ್ದು, ಅಪ್ಪನಿಗೂ ಹೇಳ್ಬಾರ್ದು. ಅಯ್ಯೋ ಅಕ್ಕ, ನಾನು ಯಾರಿಗೆ ಹೇಳ್ತೀನಿ? ಏನ್ ವಿಷಯ ಹೇಳು. ರಾಜಿ, ಯಾಕಕ್ಕ? ಮನೇಲಿ ಏನಾದ್ರೂ ಸಮಸ್ಯೆನಾ? ಬಾವ ಏನಾದ್ರು ಅಂದ್ರ? ಚೆಚ್ಚೆ, ಹಾಗೆಲ್ಲ ಏನು ಇಲ್ಲ ಕಣೆ. ಮತ್ತೇನಾಯ್ತಕ್ಕ? ಅದೇನೋ ವೀಲ್ ಅಂದ್ರೆ ಏನೇ? ಅದನ್ನ ಹೇಗೆ ಬರೀತಾರೆ? ವೀಲ? ಏನಂಗಂದ್ರೆ? ಅದೇನೋ ಕಾಗದ ಪತ್ರ. ಅಯ್ಯೋ ಅಕ್ಕ, ಅದು ವೀಲ್ ಅಲ್ಲ, ವಿಲ್ಲು. ಹಾ ಅದೇ, ಹಂಗಂದ್ರೆ ಏನು? ಅದನ್ನೆಲ್ಲ ಈಗ ಯಾಕಕ್ಕ ಕೇಳ್ತಿದ್ಯಾ? ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ, ಹಂಗಂದ್ರೆ ಏನು ಅಂತ ಹೇಳು. ಓ ಅದಾ? ಮನೆ ಹಿರಿಯರು ತಮ್ಮ ಮರಣದ ನಂತರ ತಮ್ಮ ಮಕ್ಕಳಿಗೆ ಆಸ್ತಿ ಬಟ್ವಾಡೆ ಮಾಡೋದಕ್ಕೆ ಬರೋ ಕರಾರ್ ಪತ್ರ ಅದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಆಸ್ತಿ ಹಂಚೋದಕ್ಕ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ? ಏನು, ಮರಣದ ನಂತರನಾ? ಅಂದ್ರೆ ವಿಲ್ ಬರ್ದವರು ಸತ್ತೋಗ್ತಾರಾ? ಅರೇ, ಸಾಯ್ಬೇಕು ಅಂತ ಏನಿಲ್ಲ, ಅದನ್ನ ವಿಲ್ ಬರೆದ್ರ ಮೇಲೆ ಇರುತ್ತಕ್ಕ. ಮರಣದ ನಂತರನೂ ಮಾಡ್ಬೋದು. ಅಣ್ಣ ತಮ್ಮಂದ್ರ ಮಧ್ಯೆ ಆಸ್ತಿ ವಿಷಯವಾಗಿ ಸಮಸ್ಯೆ ಆದಾಗ ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಆಸ್ತಿನ ಹಂಚ್ಬೇಕು ಅಂತ ಅವರೇ ನಿರ್ಧಾರ ಮಾಡಿ ಹಂಚ್ತಾರಕ್ಕ. ಓ ಹಾಗ. ರಾಜಿ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ತಾನೆ? ತೊಂದ್ರೆನಾ? ತೊಂದ್ರೆ ಏನಕ್ಕಾಗುತ್ತೆ? ಆದ್ರೆ ಪಾಪ ಹಿರಿಯರ್ಗಾಗತ್ತಕ್ಕ. ಯಾಕಂತಂದ್ರೆ ಅವ್ರ ಆಸ್ತಿನೆಲ್ಲ ತಮ್ಮ ಮಕ್ಕಳಿಗೆ ಹಂಚ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಮಕ್ಕಳು ಅವ್ರ ಅಪ್ಪ ಅಮ್ಮನ ಹೇಗೆ ನೋಡ್ಕೋತಾರೋ ಏನೋ. ಇಂಥ ಕೇಸ್ಗಳು ನಮ್ಮ ಆಫೀಸಲ್ಲಿ ತುಂಬಾ ಬರ್ತಿರತ್ತಕ್ಕ. ಅಂದ್ರೆ ಅತ್ತೆ ಮಾವಂಗ್ ತೊಂದರೆ ಆಗುತ್ತಾ? ಅತ್ತೆ ಮಾವಂಗ? ನಿನ್ನ ಅತ್ತೆ ಮಾವನ ಬಗ್ಗೆ ಹೇಳ್ತಿದ್ಯಾ? ಅಂದ್ರೆ ಹಿರಿಯರಿಗೆ ತೊಂದರೆ ಆಗುತ್ತಾ ಅಂತ ಕೇಳ್ತಿದ್ದೀನಿ. ಹೌದಕ್ಕ, ಕೆಲವೊಂದು ವಿಷಯದಲ್ಲಿ ಕಷ್ಟ ಆಗ್ಬೋದು. ಆದ್ರೆ ವಿಲ್ ಬರೆಯೋ ಟೈಮಲ್ಲಿ ನಾವು ಸರಿಯಾದ ಕಂಡೀಷನ್ಗಳನ್ನ ಹಾಕಿದ್ರೆ ದೊಡ್ಡವ್ರಿಗೇನು ಅಂಥದ್ದು ಸಮಸ್ಯೆಗಳಾಗಲ್ಲ. ತಂದೆ ಆದವರು ಅಥವಾ ಆ ಆಸ್ತಿ ಒಡೆಯ ಹೇಗೆ ಬಿಲ್ ಬರ್ಸ್ತಾರೆ, ಯಾವ ಪ್ರಕಾರವಾಗಿ ಆಸ್ತಿನ ಹಂಚ್ತಾರೋ ಅದೇ ಪ್ರಕಾರವಾಗಿ ಮಕ್ಕಳು ಆಸ್ತಿನ ತಗೋಬೇಕಾಗತ್ತೆ. ಅವ್ರ ವಿರುದ್ಧ ಹೋಗೋದಕ್ಕೂ ಆಗಲ್ಲ, ಕೇಸ್ ಹಾಕೋದಕ್ಕೂ ಆಗಲ್ಲ. ಇದೇನೇ ರಾಜಿ, ಕೋರ್ಟು ಕಚೇರಿ ಅಂತೆಲ್ಲ ಹೇಳ್ತಿದ್ಯಾ? ಅಯ್ಯೋ ದೇವ್ರೆ, ಈ ಜವಾಬ್ದಾರಿನ ಹೇಗಪ್ಪ ನಿಭಾಯಿಸೋದು? ನಿಭಾಯಿಸೋದ? ನೀನ್ ಯಾಕೆ ನಿಭಾಯಿಸ್ಬೇಕು? ಇಲ್ಲಿ ಯಾರು ಬಿಲ್ ಬರೀತಿದ್ದಾರೆ, ಏನ್ ನಡೀತಿದೆ ಸರಿಯಾಗಿ ಹೇಳಕ್ಕ ನೀನು. ರಾಜಿ, ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಈಗ ವಿಲ್ ಬರೆಯೋದು ಅಂದ್ರೆ ಆಸ್ತಿನ ಮಕ್ಳಿಗೆ ಹಂಚೋದು ಅಷ್ಟೇ ಅಲ್ವಾ? ಹೌದಕ್ಕ. ಆಸ್ತಿ ಹಂಚಿದ್ಮೇಲೆ ಹಿರಿಯರಿಗೆ ಕಷ್ಟ ಆಗ್ಬಾರ್ದು. ಷರತ್ ಹಾಕಿದ್ರೆ ಕಷ್ಟ ಆಗಲ್ಲ ತಾನೆ? ಹೌದಕ್ಕ. ಸರಿ ರಾಜಿ, ಇರು, ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಅಕ್ಕ ಅಕ್ಕ ಅಕ್ಕ, ಹಲೋ. ದೇವ್ರೆ, ಈ ಜವಾಬ್ದಾರಿನ ನನ್ನಿಂದ ನಿಭಾಯಿಸಕ್ಕಾಗಲ್ಲ. ಹಾ, ಅತ್ತೆ ಹತ್ರ ನೀಟಾಗಿ ಮಾತಾಡ್ಬಿಡ್ಬೇಕು. ಅದೇ ಸರಿ. ಆಸ್ತಿ ಬಟ್ವಾಡೆ ಅಂತ ಇಷ್ಟು ದೊಡ್ಡ ಜವಾಬ್ದಾರಿನ ನನ್ನ ಮೇಲೆ ಹೇಗತ್ತೆ ಹೊರಿಸ್ತೀರಾ? ನಿಜವಾಗ್ಲೂ ನನ್ನಿಂದ ಆಗಲ್ಲ ಅತ್ತೆ. 20 ಅಡಿ ಅಗಲ 20 ಅಡಿ ಉದ್ದ ಜಾಗದಲ್ಲಿ ಬೆಳೆದೋಳು ನಾನು. ಈಗ 100 ಕೋಟಿ ಆಸ್ತಿನ ಭಾಗ ಮಾಡು ಅಂದ್ರೆ ಹೇಗತ್ತೆ? ನಿಜವಾಗ್ಲೂ ನನ್ನಿಂದ ಆಗಲ್ಲ ಅತ್ತೆ. ನಿನ್ ಕೈಲಿ ಆಗತ್ತೆ ಅಂತಾನೆ ನಿನಗೆ ಹೇಳ್ತಾ ಇರೋದು. ನನಗೆ ನಿರಾಸೆ ಮಾಡಬೇಡ. ಅಯ್ಯೋ ಅತ್ತೆ, ದಯವಿಟ್ಟು ಹಠ ಮಾಡಬೇಡಿ. ನಾವು ಎಲ್ಲರೂ ಮನಸ್ಸನ್ನು ಸಂತೋಷ ಪಡಿಸೋದಕ್ಕಾಗಲ್ಲ. ಇಂಥ ವಿಷಯದಲ್ಲಂತೂ ಏನಾದರೂ ಒಂದು ಎಡವಟ್ಟು ಆಗೇ ಆಗುತ್ತೆ. ನನಗೆ ಯಾರ ಮನಸ್ಸನ್ನು ನೋಯಿಸೋದಕ್ಕೆ ಇಷ್ಟ ಇಲ್ಲ ಅತ್ತೆ. ದಯವಿಟ್ಟು ಇಂಥ ಸುಳಿಗೆ ನನ್ನನ್ನು ಸಿಕ್ಕಾಕ್ಸ್ಬೇಡಿ. ಹಾಗಾದ್ರೆ ನಿನ್ನ ಅತ್ತೆ ಮಾತನ್ನ ನೀನು ಈಡೇರಿಸಲ್ಲ ಅಂತ ಆಯ್ತು. ನೋಡು ಸುಮನ, ನೀ ಬರ್ದಿದ್ದೇ ಆಗತ್ತೆ ಅಂತ ಏನಿಲ್ಲ. ಆದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೇರಬೇಕು ಅನ್ನೋದನ್ನ ಜಾಣತನದಿಂದ ಬರಿ. ನೀನು ಬರ್ದಿದ್ದನ್ನ ನಿನ್ನ ಮಾವನ ಮುಂದೆ ನಾನು ತೋರಿಸ್ತೀನಿ. ಅದನ್ನ ಬೇಕಾದ್ರೆ ನಾನೇ ಬರ್ದಿದ್ದು ಅಂತ ಹೇಳ್ತೀನಿ. ಆದರೆ ಆಸ್ತಿ ಭಾಗ ನೀನೇ ಮಾಡಬೇಕು. ನಾನು ಅನ್ಕೊಂಡಿದ್ದು ನಿಜ. ಇದು ಅತ್ತೆ ಮಾವ ಮಾಡ್ತಿರೋ ಪರೀಕ್ಷೆ. ಹಾಗಲ್ಲ ಅತ್ತೆ, ನೀವೇ ಬರೆಯೋದಾದ್ರೆ ಆಸ್ತಿನ ನೀವೇ ಭಾಗ ಮಾಡ್ಬೋದಲ್ವಾ? ನಾನು ಮಾಡೋ ಹಾಗಿದ್ರೆ ನಿನ್ನ ಹತ್ರ ಯಾಕೆ ಹೇಳ್ತಿದ್ದೆ ನಾನು? ನನಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ನನ್ನ ಹತ್ರ ಸಲಹೆ ಕೇಳಿದ್ರೆ
ನಾನು ಏನು ಅಂತ ಹೇಳಿ? ಈಗ ನನ್ನ ಹತ್ರ 100 ರೂಪಾಯಿ ಇದೆ, ಅದನ್ನು ನಾನು ನಿನಗೆ ಕೊಡ್ತೀನಿ. ನನ್ನ 4 ಮಕ್ಕಳಿಗೂ ಹಂಚು ಅಂತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತೀಯಾ? ಅತ್ತೆ, ನನಗೆ ಸುಭಾಷ್ ಮತ್ತು ಜಾನ್ವಿ ಅಂದರೆ ಸ್ವಲ್ಪ ಜಾಸ್ತಿ ಪ್ರೀತಿ ಕಾಳಜಿ ಇದೆ. ಅವಳಿಗರ್ಧ ಸುಭಾಷ್ಗರ್ಧ ಕೊಟ್ಬಿಡ್ತೀನತ್ತೆ. ಇದಾಗಬಾರ್ದು. 4 ಜನಕ್ಕೂ ಸಮವಾಗಿ ಹಂಚಬೇಕು. ಹೌದಾ? ಹಾಗಿದ್ರೆ 25 ರೂಪಾಯಿ ಹಾಗೆ 4 ಜನಕ್ಕೂ ಹಂಚ್ಬಿಡ್ತೀನಿ. ಹಾಗೂ ಆಗಬಾರ್ದು. ಎಲ್ರಿಗೂ ಅವ್ರವ್ರ ಅರ್ಹತೆ ಯೋಗ್ಯತೆಗೆ ತಕ್ಕನಾಗೆ ಹಂಚಬೇಕು. ಯಾರಿಗೂ ಅನ್ಯಾಯ ಆಗಬಾರ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎಲ್ರಿಗೂ ನ್ಯಾಯವಾಗೇ ಸಿಗಬೇಕು. ನಾನು ಹೇಳಿದಾಗೆ ಇಲ್ಲಿ 100 ರೂಪಾಯಿ ಎಲ್ಲ ಇರೋದು, ಆಸ್ತಿ ಇರೋದು. ಇಲ್ಲಿ ಮನೆ ಇರುತ್ತೆ, ಆಫೀಸ್ ಇರುತ್ತೆ, ಫ್ಯಾಕ್ಟ್ರಿ ಇರುತ್ತೆ, ಹೊಲ ಇರುತ್ತೆ. ಇದನ್ನ ಹೇಗೆ ಹಂಚ್ತೀಯ ಅನ್ನೋದು ನಿನ್ನ ಮೇಲಿರು. ಅತ್ತೆ, ಇದೇ ನನಗೆ ಭಯ ಆಗ್ತಿರೋದು. ಇದನ್ನು ಹೇಗೆ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನು ಈ ಕೆಲಸನ ಮಾಡಲೇಬೇಕಮ್ಮ. ನೀನು ಯಾರ್ದಾದ್ರೂ ಸಹಾಯ ಬೇಕಾದ್ರೂ ತಗೋ, ಆದರೆ ನಮ್ಮನೆಯವ್ರನ್ನ ಬಿಟ್ಟು. ಮೆಚ್ಚಬೇಕು ನಿಮ್ಮ ಜಾಣ್ತನನ. ಅತ್ತೆ ಮಾವ, ನಿಮ್ಮನ್ನ ಜಾಣ್ರು ಅಂತ ಅನ್ಕೊಂಡಿದ್ದೆ, ಆದರೆ ನೀವಿಷ್ಟು ದಡ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇವಳ ಹತ್ರ ಹೋಗಿ ಹೋಗಿ ವಿಲ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಬುದ್ಧಿ ಇದೆಯಾ ನಿಮಗೆ? 100 ರೂಪಾಯಿ, ಬರೀ 100 ರೂಪಾಯಿ ಕೊಟ್ಟು ಇದನ್ನ ಹೇಗೆ ಭಾಗ ಮಾಡ್ತೀಯೋ ಹಾಗ ಆಸ್ತಿನ ಭಾಗ ಮಾಡು ಅಂತ ಹೇಳ್ಬಿಟ್ರಲ್ಲ ಅತ್ತೆ. ಅಯ್ಯೋ, ಆಫ್ಟರ್ ಆಲ್ ಬರೀ 15/20 ಹೂ ಮಾರ್ಕೊಂಡಿರೋಳ್ಗೆ ಹೂ ಅಳತೆ ಮಾಡ್ಕೊಂಡಿರು ಅಂತ ಹೇಳೋದು ಬಿಟ್ಟು ಎಕರೆಗಟ್ಲೆ ಆಸ್ತಿನ ಭಾಗ ಮಾಡು ಅಂತ ಹೇಳ್ತಿದ್ದೀರಲ್ಲ ಅತ್ತೆ. ನಿಮಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಅತ್ತೆ. ಈಗ ನಾನು ಬರೆಯೋ ವಿಲ್ಲಲ್ಲಿ ಅತ್ತೆ ಬರೀ ನಿಮ್ಮ ಕಣ್ಣಲ್ಲ, ಮಾವನ ಕಣ್ಣಲ್ಲೂ ನೀರು ಬರ್ಸುತ್ತೆ. ನೋಡ್ತೀರಿ, ಇಷ್ಟು ದಿವಸ ನಾನು ಪ್ರಾಕ್ಟಿಕಲ್ ಆಗಿದ್ದೆ, ಆದ್ರೆ ನಿಮ್ಮಗಳ ಕಣ್ಣಲ್ಲಿ ನಾನು ಕೆಟ್ಟವಳಾಗೆ ಕಾಣಿಸ್ತಿದ್ದೆ. ಆದ್ರೆ ಈಗ ನಾನಾಗಿದ್ರೆ ಕೆಲಸ ಆಗಲ್ಲ. ನಿಮ್ಮನ್ನೆಲ್ಲ ಮೆಚ್ಚೋದಕ್ಕೆ ಆ ಹೂ ಮಾರೋಳು ನಾಟಕ ಮಾಡ್ತಿದ್ದಾಳಲ್ಲ, ಹಾಗೆ ನಾನು ಮಾಡಬೇಕಾಗಿದೆ. ನಾನು ಬರೀ ತೀರ್ಥ, ಜಯ, ಸುಭಾಷ್ ಇವ್ರಗಳ ಹೆಸರಿಗೆ ಮಾತ್ರ ಆಸ್ತಿ ಡಿವೈಡ್ ಮಾಡಲ್ಲ, ಅದ್ರ ಜೊತೆಗೆ ಇವ್ರಿಗೂ ಬರೀತೀನಿ. ಸುಮನ ಹಾಗೆ ಅವಳ ಮಗು. ನಾನು ನನ್ನ ಗಂಡ ತ್ಯಾಗಿಗಳಾಗ್ತೀವಿ. ಆಫ್ಕೋರ್ಸ್ ಈ ಆಸ್ತಿ ಎಲ್ಲ ನನಗೆ ಸೇರ್ಬೇಕಾಗಿರೋದು, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇಮೋಷನಲ್ ಡ್ರಾಮಾ ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಜಾನು, ನಿನಗೂ ಬರಿತೀನಿ. ನೀನ್ ಮದ್ವೆ ಆಗಿ ಹೋದ್ಮೇಲೆ ಅಲ್ಪ ಸ್ವಲ್ಪ ಆಸ್ತಿನಾದ್ರೂ ನಿನ್ನ ಹೆಸರಿಗೂ ಬರ್ಲಿ. ಈ ಆಸ್ತಿಲಿ ನನಗೆ ನನ್ನ ಗಂಡಂಗೆ ಇಷ್ಟು ಶೇರ್ ಸಾಕು. ನಾನಂತೂ ದುರಾಸೆ ಪಡೋ ಹೆಣ್ಣಲ್ಲಪ್ಪ. ಇಡೀ ಆಸ್ತಿ ಕೊಟ್ರು ಸಾಕಾಗಲ್ಲ ಅಂತ ಹೇಳ್ತೀನಿ. ಆದ್ರೂ ಏನ್ ಮಾಡೋದು, ಈ ತ್ಯಾಗದ ನಾಟಕ ಮಾಡ್ಲೇಬೇಕಲ್ಲ. ಯಾವಾಗ ನೋಡ್ರು ಮಗು 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 ಅಂತ ಹೇಳ್ತಾನೆ ಇರ್ತೀರಾ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಮೆಡಿಸಿನ್ ತಗೋ ಬರ್ಬೇಕು, ಏನಾದ್ರೂ ಒಂದು ಹೇಳಿ ಹೇಳಿ ನಂಗೆ ಹಿಂಸೆ ಕೊಡ್ತಾ ಇದ್ದೀರಾ. ಪ್ರೀತಿ ಹೇಳಬೇಕು. ಪ್ರೀತಿನ ಒಪ್ಕೋತಾರ? ಪ್ರೀತಿ ಹೇಳೋದಕ್ಕಿಂತ ಒಂದು ದೊಡ್ಡ ಯುದ್ಧ ಮಾಡಿ ಗೆದ್ಬಿಡ್ಬೋದು. ಸುಭಾಷ್ ಕೂಲ್.
ಇದಕ್ಕೆ ನಿನ್ ವಿಲ್ ಬಗ್ಗೆ ಕೇಳಿದ್ದು. ಆದ್ರೆ ನಿನ್ನ ಹತ್ರ ವಿಲ್ ಬರ್ಸೋ ಪ್ರಮೇಯನೇ ಇಲ್ವಲ್ಲಕ್ಕ. ಆಸ್ತಿ ಇದ್ದವರು ಅವ್ರು ಭಾಗ ಮಾಡಿ ಹಂಚ್ಕೋತಾರೆ, ನಿನ್ ಕೈಲದೆಲ್ಲ ಆಗಲ್ವಲ್ಲ. ನನಗೆ ಗೊತ್ತು ಕಣೆ ರಾಜಿ, ಆದ್ರೆ ಅತ್ತೆ ಯಾರ್ಯಾರಿಗೆ ಪಾಲ್ ಮಾಡಬೇಕು ಹೇಗ್ ಮಾಡಬೇಕು ಅಂತ ನನ್ನ ನಿರ್ಧಾರ ತಿಳ್ಸಕ್ ಹೇಳಿದ್ದಾರೆ. ಅದಕ್ಕೆ ನೋಡು ಆಸ್ತಿ ಇರೋ ಪತ್ರಗಳನ್ನೆಲ್ಲ ನನ್ನ ಕೈಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ಏನ್ ಮಾಡ್ಬೋದು ಅಂತ ಹೇಳೆ. ಏನಕ್ಕ, 100 ಎಕರೆ ಆಸ್ತಿ ಇದೆ, ಬಂಗ್ಲೆಗಳಿದಾವೆ, ಕಾಂಪ್ಲೆಕ್ಸ್ಗಳಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ತೋಟ, ಆಫೀಸು, ಕಂಪನಿ ಎಲ್ಲ ಇದೆ ಅಕ್ಕ. ಪಿತ್ರಾರ್ಜಿತವಾಗಿ ಬಂದಿದ್ದು 40 ಪೈಸೆ ಭಾಗ, ಇನ್ಮಿಕ್ಕಿದ್ದ 60 ಪೈಸೆ ಸ್ವಯಾರ್ಜಿತ ಅಕ್ಕ. ಸಿಕ್ಕಾಪಟ್ಟೆ ಆಸ್ತಿ ಇದೆಯಕ್ಕ ನಿಮ್ಮ ಮಾವನ ಹತ್ರ. ಅಯ್ಯೋ ಅದಕ್ಕೆ ಕಣೆ ನನಗೆ ಭಯ ಆಗ್ತಿರೋದು. ಇದನ್ನೀಗ 4 ಜನಕ್ಕೆ ಹಂಚ್ಬೇಕು, ಏನ್ ಮಾಡೋದು? ಅಕ್ಕ, ನಂದೊಂದು ಸಜೆಷನ್ ಕೇಳ್ತೀಯಾ? ಮಾವನ್ಗೆ ಅತ್ತೆಗೆ ಯಾರ ಮೇಲೆ ತುಂಬಾ ಪ್ರೀತಿ? ಇದೆಂತ ಪ್ರಶ್ನೆನೆ? ತಂದೆಗೆ ಯಾವ ಮಕ್ಳ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತಂದ್ರೆ ಅವ್ರೇನ್ ಹೇಳ್ತಾರೆ? 4 ಜನ ಮಕ್ಳನ್ನು ಸರಿಸಮವಾಗಿ ನೋಡ್ತಾರೆ. ಹಾಗಲ್ಲ ಅಕ್ಕ, ಯಾವ ಮಕ್ಕಳ ಮೇಲೆ ಹೆಚ್ಚಾಗಿ ಪ್ರೀತಿ ಇರುತ್ತೋ ಆ ಮಕ್ಕಳಿಗೆ ಹೆಚ್ಚು ಆಸ್ತಿನ ಕೊಡೋದು ಕಾಮನ್. ಅದಕ್ಕೆ ಕೇಳಿದೆ. ಪಿತ್ರಾರ್ಜಿತವಾಗಿರೋ ಆಸ್ತಿನ ಎಲ್ರಿಗೂ ಸಮವಾಗಿ ಹಂಚ್ತಾರೆ. ದ್ವಯಾರ್ಜಿತ ಆಸ್ತಿ ಅಂದ್ರೆ ಮಾವ ಸಂಪಾದಿಸಿರೋ ಆಸ್ತಿನ ತಮ್ಮ ಪ್ರೀತಿಯ ಮಗಳು ಕೊಡೋದು ಸರ್ವೇ ಸಾಮಾನ್ಯ. ಅದಕ್ಕೆ ಕೇಳಿದೆ. ಇಲ್ಲ ಇಲ್ಲ, ಯಾವ್ದ್ರಲ್ಲೂ ಹೆಚ್ಚು ಕಡಿಮೆ ಆಗ್ಲೇಬಾರ್ದು ಕಣೆ ರಾಜಿ. ನೋಡು, ಈಗ ಈ ಆಸ್ತಿನ 25 ಪೈಸೆ ಹಂಗೆ ಭಾಗ ಮಾಡಿದ್ರೆ ಅದನ್ನ 4 ಜನಕ್ಕೆ ಹಂಚ್ಬೋದಲ್ವಾ? ಅಕ್ಕ, ಹೆಣ್ಮಕ್ಳಿಗೆ ಆಸ್ತಿಲ್ ಭಾಗ ಬರಲೇಬೇಕು, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಅದಕ್ಕೆ ಕೆಲವೊಂದು ತೊಡಕುಗಳು ಮನೆಯಿಂದಲೇ ಬರುತ್ತೆ. ಹಿರಿಯರು, ಮನೇಲಿರೋ ಗಂಡ್ಮಕ್ಳೇ ಇದಕ್ಕೆ ತೊಡಕುಗಳನ್ನ ಕೊಡ್ಬೋದು. ಎಷ್ಟೇ ಆಗಲಿ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕಲ್ವಾ, ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡೋದು ಒಳ್ಳೇದು ಅನ್ಸುತ್ತೆ. ಓ ಹೌದಲ್ವಾ, ಇದು ಬೇರೆ ಇದೆಯಲ್ಲೇ. ಇದಕ್ಕೇನು ಮಾಡೋದೀಗ? ಇದೆಲ್ಲ ಆಗ ಹೋಗೋ ಮಾತಲ್ಲ ಅಕ್ಕ, ಇದನ್ನೆಲ್ಲ ಮಾವನೇ ಡಿಸೈಡ್ ಮಾಡಬೇಕು. ನೀನೇನು ಮಾಡೋದಕ್ಕಾಗಲ್ಲ. ಅಯ್ಯೋ, ಇದನ್ನ 100 ಸಾರಿ ನನ್ನ ಅತ್ತೆ ಹತ್ರ ಆಗ್ಲೇ ಹೇಳಾಯ್ತು ರಾಜಿ. ಅತ್ತೆ ಕೋಪನೇ ಮಾಡ್ಕೊಬಿಟ್ರು. ನಿನಗೆ ಹೆಂಗೆ ಅನ್ಸುತ್ತೋ ಹಾಗೆ ಭಾಗ ಮಾಡಿಕೊಡ್ಲೇಬೇಕು ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಇದನ್ನೆಲ್ಲ ನೀನು ಹೇಗೆ ಮಾಡ್ತೀಯಾ? ಜಾನ್ವಿ ವಿಷಯದಲ್ಲಿ ನೀನು ಹೇಳಿದ ಸರಿನೇ ಇದೆ ರಾಜಿ. ಹಾ, ಒಂದು ಕೆಲಸ ಮಾಡು, ಈಗ ನಾನು ಹೇಳ್ತಾ ಹೋಗ್ತೀನಿ, ನೀನು ಅದನ್ನು ಬರಿತಾ ಹೋಗು. ಸರಿ. ಸುಭಾಷ್, ಏನಾದರೂ ಆಗಲಿ ಹೇಳ್ಬಿಡೋಣ. ಹಾಂ, ಸುಮ್ಮನೆ ಕಾಯ್ತಾ ಕೂತ್ರೆ ಯಾವನಾದ್ರೂ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ರಾಜಿ ಅವರೇ, ಐ ಲವ್ ಯು. ಐ ಲವ್ ಯು ರಾಜಿ ಅವರೇ. ಮಾಮೂಲಿ ಆಯ್ತು ಸುಭಾಷ್, ನಾನು ಅವ್ರಿಗೆ ಪ್ರಪೋಸ್ ಮಾಡ್ತಾ ಇದ್ದಂಗೆ ಅವ್ರಿಗೆ ನೋ ಅನ್ನೋ ಚಾನ್ಸಸ್ ಸಿಗಬಾರ್ದು. ಆ ರೀತಿ ಏನಾದರೂ ಮಾಡಬೇಕು. ಇದು ಬೇಡ, ಇನ್ನೊಂದ್ಸಲ ಬರಿ. ಇದು ಸರಿ ಇಲ್ಲ ಅಕ್ಕ. ಹೌದಾ? ಹಾಗಾದ್ರೆ ಬೇರೆ ಬರಿ, ಇದು ಬೇಡ. ಈಗ ಹೇಳು. ಇದಿಷ್ಟು ಪಕ್ಕ ಕಣೆ ರಾಜಿ, ಇದು ಹೀಗೆ ಇರಲಿ. ಯಾಕೆ ರಾಜಿ, ನಿನ್ಗೇನಾಯ್ತು? ಯಾಕೆ ಹೀಗಿದ್ಯಾ? ಅಕ್ಕ, ನನಗೆ ಯಾಕೋ ಇದು ತಪ್ಪನ್ನಿಸ್ತಿದೆ ಕಣೆ. ದೊಡ್ಡವ್ರಿಗೆ ಹೆಚ್ಚು ಆಸ್ತಿ ಇಟ್ಟಿದ್ಯಾ, ಚಿಕ್ಕವ್ರಿಗೂ ಆಸ್ತಿ ಕೊಟ್ಟಿದ್ಯಾ, ಆದರೆ ಕೊಟ್ಟರು ಕೊಡದೇ ಇರೋ ಆಗಿದೆ. ಸುಭಾಷ್ ವಿಷಯದಲ್ಲಿ ಯಾಕಕ್ಕ ಇಷ್ಟೊಂದು ಷರತ್ತುಗಳನ್ನ ಹಾಕಿದ್ಯಾ?